ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ಭಕ್ತರೊಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ವಿಷಯ ಜ್ಯೋತಿಷ್ಯ. ಇವತ್ತಿನಿಂದ ನಾವು ಜ್ಯೋತಿಷ್ಯದ ಕೆಲವು ವಿಚಾರಗಳನ್ನು ಮತ್ತು ಅದರಲ್ಲಿ ಬರತಕ್ಕಂತಹ ಶಾಪಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಾನಾ ರೀತಿಯಾದಂತಹ ಶಾಪಗಳು ಮನುಷ್ಯನಿಗೆ ತಲುಪಿದಾಗ ಆ ಶಾಪಗಳಿಂದ ಆತನು ಜೀವನದಲ್ಲಿ ತುಂಬ ಕಷ್ಟಗಳನ್ನು, ಸಮಸ್ಯೆಗಳನ್ನು, ನೋವುಗಳನ್ನು ಅನುಭವಿಸ್ತಾನೆ. ತನ್ನ ಸಂಸಾರದಲ್ಲಾಗಿರ್ಬೋದು, ವ್ಯಾವಹಾರಿಕ ಕ್ಷೇತ್ರದಲ್ಲಾಗಿರ್ಬೋದು, ಆತನ ಉದ್ಯೋಗದಲ್ಲಾಗಿರ್ಬೋದು, ಸಾಮಾಜಿಕ ಜೀವನದಲ್ಲಾಗಿರ್ಬೋದು, ಆತನಿಗೆ ಈ ಒಂದು ಶಾಪಗಳ ದೃಷ್ಟಿಯಿಂದಾಗಿ, ಶಾಪಗಳ ಒಂದು ಕಾರಣವಾಗಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಆತನು ಅನುಭವಿಸ್ತಾ ಇರ್ತಾನೆ. ಏನು ಹಾಗಾದರೆ ಈ ಶಾಪಗಳು ಯಾವುದು? ಇದರಿಂದ ಯಾವ್ಯಾವ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಸಂಕಷ್ಟಗಳು ಎದುರಾಗ್ತವೆ, ಅದಕ್ಕೆ ಪರಿಹಾರ ಏನು ಅಂತಕ್ಕಂತಹ ವಿಚಾರಧಾರೆಗಳನ್ನು ತಮ್ಮ ಮುಂದೆ ನಾನಿವತ್ತು ಪ್ರಸಾರಪಡಿಸಲು ಬಂದಿದ್ದೇನೆ. ಮೊದಲನೇದಾಗಿ ಶಾಪಗಳಲ್ಲಿ ಬರ್ತಕ್ಕಂಥದ್ದು ಭಗವಂತನ ಶಾಪ, ಅಂದರೆ ದೈವೀ ಶಾಪ ಅಂತ ಹೇಳಿ ಬರುತ್ತೆ. ಏನು ಸ್ವಾಮಿ ಈ ದೈವೀ ಶಾಪ ಅಂದರೆ ಏನು? ಇದರ ಪರಿಣಾಮಗಳು ಏನಿರುತ್ತೆ? ಯಾವ ರೀತಿಯಾಗಿ ದೈವೀ ಶಾಪ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ? ಮತ್ತು ಮನುಷ್ಯ ಈ ದೈವೀ ಶಾಪದಿಂದ ಯಾವ್ಯಾವ ರೀತಿಯ ಸಂಕಷ್ಟಗಳಿಗೆ ಗುರಿಯಾಗ್ತಾನೆ ಅಂತಕ್ಕಂತಹ ವಿಚಾರಧಾರೆಗಳನ್ನು ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಏನು ದೈವೀ ಶಾಪ ಅಂದರೆ? ಹೆಸರಲ್ಲೇ ನಿಮಗೆ ಗೊತ್ತ ಹಾಗೆ ದೈವಿ ಶಾಪ ಅಂದರೆ ಭಗವಂತನಿಂದ ಕೆಲವೊಂದು ಶಾಪಗಳು ನಮಗೆ ತಾಕ್ತಕ್ಕಂಥದ್ದು ಹೇಳಿ. ದೈವಿ ಶಾಪದಲ್ಲಿ ಮೊದಲನೇ ಬಾರಿಗೆ ಬರ್ತಕ್ಕಂಥದ್ದು ಕುಲದೇವತಾ ಶಾಪ ಅಂಥೇಳಿ, ಮತ್ತು ಗ್ರಾಮದೇವತ ಅಥವಾ ಸ್ಥಳದೇವತಾ ಶಾಪ ಹೇಳಿ ಬರುತ್ತೆ. ಇದು ಹೇಗೆ ಉಂಟಾಗುತ್ತೆ ಅಂತಕ್ಕಂತಹ ವಿಷಯವಾಗಿ ಮಾತನಾಡೋಣ. ಮನೆಯಲ್ಲಿ ನಾವು ಕುಲದೇವರಿಗೆ ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡದೇ ಇದ್ದಲ್ಲಿ, ಸರಿಯಾದ ರೀತಿಯಲ್ಲಿ ಪೂಜೆ ಅಂತಂದರೆ ಪ್ರತಿನಿತ್ಯವೂ ಕೂಡ ಮನೆಯನ್ನು ಸಾರಿಸಿ, ಗುಡಿಸಿ, ಶುಚಿವಾಗಿ ಇಟ್ಟುಕೊಂಡು ನಂತರದಲ್ಲಿ ಸ್ನಾನಗೈದು ಭಗವಂತನಿಗೆ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು, ಅಂದರೆ ನಿತ್ಯ ಪೂಜೆ ಅಂತ ಏನು ಕೇಳ್ತೀರಿ ಆ ಪೂಜೆ ಮಾಡ್ತಕ್ಕಂಥದ್ದು. ಯಾವ ಮನೆಯಲ್ಲಿ ಈ ಮನೆಯನ್ನು ಶುಚಿಗೊಳಿಸದೆ ಹಾಗೆ ಪೂಜೆಯನ್ನು ಮಾಡ್ತಾರೋ, ಅಥವಾ ಕೆಲಸದ ಬರದಲ್ಲಿ ಸಮಯವಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡದೆ ಕುಲದೇವರಿಗೆ ಅಥವಾ ಮನೆಯಲ್ಲಿರ್ತಕ್ಕಂತಹ, ಮನೆಯಲ್ಲಿ ದೇವರ ಮನೆ ಅಂತ ಹೇಳಿರುತ್ತೆ, ಗರ್ಭಗುಡಿ ಹೇಳಿ ಹೇಗೆ ದೇವಸ್ಥಾನದಲ್ಲಿರುತ್ತೋ ಹಾಗೆ ಮನೆಯಲ್ಲಿ ದೇವರ ಕೋಣೆ ಅಂತ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅದನ್ನು ಶುಚಿರ್ಭೂತವಾಗಿ ಇಡದೇನೆ, ಒಂದು ಕಡ್ಡಿಯನ್ನು ಕೂಡ ಅಂಟಿಸ್ದೇನೆ, ಒಂದು ದೀಪವನ್ನು ಕೂಡ ಬೆಳಗದೇನೆ ನಾವು ಪ್ರತಿನಿತ್ಯದ ಕೆಲಸದಲ್ಲಿ ತೊಡಗಿದರೆ ನಮ್ಮ ಯಾವ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲ್ಲ. ಮತ್ತು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ಮನಸ್ಸಿನಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಶಾಂತಿ ಅಂತಕ್ಕಂಥ ವಿಚಾರಗಳು ಬರೋದೇ ಇಲ್ಲ. ಏನಾಗುತ್ತೆ ಕೇಳಿದ್ರೆ, ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ, ಅಂದರೆ ಗಂಡನೂ ದುಡಿತಾನೆ, ಹೆಂಡತಿಯೂ ದುಡಿತಾಳೆ, ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಸ್ವಾಮಿ ನಾವು ಇಬ್ಬರೂ ಕೂಡ ಸಂಪಾದನೆಯನ್ನು ಮಾಡ್ತೀವಿ, ನಮ್ಮಿಬ್ಬರ ಕೈಯಲ್ಲೂ ಮಕ್ಕಳ ಎಜುಕೇಷನಿಗೆ ಹಣವನ್ನು ಎತ್ತಿಡ್ಲಿಕ್ಕೆ ಆಗ್ತಿಲ್ಲ, ಮನೆ ಬಾಡಿಗೆಯನ್ನು ಕಟ್ಟಲಿಕ್ಕೆ ಆಗ್ತಿಲ್ಲ, ಅಥವಾ ಸ್ವಂತ ಒಂದು ವ್ಯವಹಾರ ದೃಷ್ಟಿಯಿಂದ ಸ್ವಂತ ಒಂದು ಜಮೀನನ್ನು ಕೊಡಲಿಕ್ಕೆ ಆಗ್ತಿಲ್ಲ, ಒಂದು ಸೈಟನ್ನು ಕೊಡಲಿಕ್ಕೆ ಆಗ್ತಿಲ್ಲ, ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇಂತಹ ಕೆಲವು ವಿಚಾರಗಳು ಓಡ್ತಾ ಇರುತ್ತೆ. ಮತ್ತು ಇದೆಲ್ಲವನ್ನು ಮಾಡಿಕೊಂಡಾಗಲೂ ಕೂಡ ವಿರಸ ಆಗ್ತಕ್ಕಂಥದ್ದು ಮನಸ್ಸಲ್ಲಿ ಅಶಾಂತಿ ಅಂತ ಹೇಳ್ತಾರೆ. ಅಂದರೆ ಗಂಡ ಹೆಂಡತಿ ಮಧ್ಯೆ ಆವಾಗ ಏನು ಕೇಳಿದ್ರೆ ಸಾಮರಸ್ಯ ತಪ್ಪಿ ಹೋಗ್ತಾ ಇರುತ್ತೆ. ಅಂದರೆ ಒಬ್ಬರ ಮಾತಿಗೆ ಒಬ್ಬರು ಸಹಮತ ಇರೋದೇ ಇರುತ್ತೆ, ಸಹಮತ ಇಲ್ಲದೇ ಇರೋದು. ಅಂದರೆ ಇವರು ಒಂದು ಮಾತನಾಡಿದರೆ ಅವರು ಒಂದು ಮಾಡ್ತಕ್ಕಂಥದ್ದು, ಒಬ್ಬರ ಮಾತಿಗೊಬ್ಬರು ಬೆಲೆ ಕೊಡದೇ ಇರತಕ್ಕಂಥದ್ದು.
ಇದರಿಂದಾಗಿ ಸಂಸಾರದಲ್ಲಿ ಕಲಹ ಪ್ರಾರಂಭ ಆಗ್ತಕ್ಕಂಥದ್ದು, ಇದರಿಂದಾಗಿ ಮನೆಯಲ್ಲಿ ಅಶಾಂತಿ ತುಂಬಿಕೊಳ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ. ಏನು ಮಾಡಬೇಕು ಹಾಗಾದರೆ ದೇವರಿಗೆ ಅಂತಂದಾಗ, ನಿತ್ಯ ಪೂಜೆಯನ್ನು ನಾವು ಆರಾಮಾಗಿ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಸಂಕೋಲೆಗಳಾಗಿರ್ಬೋದು ಅಥವಾ ಕಂಡೀಷನ್ಗಳಾಗಿರ್ಬೋದು ಏನು ಇರೋದಿಲ್ಲ. ನಾವು ಹೇಗೆ ನಮ್ಮ ಶರೀರವನ್ನು ಶುಚಿರ್ಭೂತವಾಗಿ ಮಾಡಿಕೊಳ್ತೇವೋ ಹಾಗೆ ನಮ್ಮ ಮನೆಯನ್ನು ಮತ್ತು ದೇವರ ಮನೆಯನ್ನು ಶುಚಿ ಮಾಡಿಕೊಳ್ತಕ್ಕಂಥದ್ದು, ದೇವರ ವಿಗ್ರಹಗಳಾಗಿರ್ಬೋದು, ಭಾವಚಿತ್ರಗಳಾಗಿರ್ಬೋದು, ಒಂದು ದೀಪಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಏನು ಕೇಳಿದ್ರೆ ಶುಚಿಯಾಗಿ, ಅಂದರೆ ಅವನ್ನೆಲ್ಲವನ್ನು ಕೂಡ ಕ್ಲೀನಾಗಿ ತೊಳಿತಕ್ಕಂಥದ್ದು. ಮತ್ತು ಏನು ಕೇಳಿದ್ರೆ ಆ ಒಂದು ಸಾನ್ನಿಧ್ಯದಲ್ಲಿ, ಅಂದರೆ ನಿಮ್ಮ ದೇವರ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯವೂ ಕೂಡ ದೀಪವನ್ನು ಬೆಳಗ್ತಕ್ಕಂಥದ್ದು. ಹಾಗೆ ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಏನು ಭಗವಂತನಿಗೆ ಇಂಥದ್ದೇ ಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಅಂದರೆ ಮನುಷ್ಯ ತನ್ನ ಒಂದು ಮನಸ್ಸಿನ ಸಂತೋಷಕ್ಕಾಗಿ ಪೂಜೆ ಪುನಸ್ಕಾರವನ್ನು ಅವನಿಗೆ ಹೇಗೆ ಬೇಕು ಆ ರೀತಿಯಲ್ಲಿ, ಅಂದರೆ ಕೆಲವು ಜನ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ರೆ, ಕೆಲವು ಜನ ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಭಗವಂತನಿಗೆ ಒಂದು ಹೂವನ್ನಿಟ್ಟು ಕೂಡ ಪೂಜೆಯನ್ನು ಮಾಡಬಹುದು, ಮತ್ತಿರ್ತಕ್ಕಂಥ ಸಹಸ್ರ ಮಾಲೆಯನ್ನು ಕೂಡ ಹಾಕಿ ಪೂಜೆಯನ್ನು ಮಾಡಬಹುದು, ಒಂದು ತುಳಸಿನಿಟ್ಟು ಪೂಜೆ ಮಾಡಬಹುದು, ಒಂದು ಬಿಲ್ಲಪತ್ರನಿಟ್ಟು ಪೂಜೆ ಮಾಡಬಹುದು, ಒಂದು ಬಿಡಿ ಹೂವನ್ನಿಟ್ಟು ಪೂಜೆ ಮಾಡಬಹುದು. ಏನೂ ಇಲ್ಲದ ಪಕ್ಷದಲ್ಲಿ ಅಕ್ಷತೆಯಿಂದ ಭಗವಂತನಿಗೆ ಅರ್ಚನೆ ಮತ್ತು ಪೂಜೆಯನ್ನು ಮಾಡಬಹುದು. ಇಷ್ಟು ನಾವು ನಿಮಗೆ ಹೇಳ್ತಕ್ಕಂಥದ್ದು. ಮತ್ತು ಈ ರೀತಿಯಾದಂಥ ಪೂಜೆ ಪುನಸ್ಕಾರ ಮಾಡಲಿಲ್ಲ, ಬರೀ ನಾವು ಕೆಲಸದಲ್ಲಿ ತೊಡಗಿದ್ವಿ, ಈ ನಿತ್ಯ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡಲಿ ಅಂದಾಗ ಅಶಾಂತಿ ಪ್ರಾರಂಭವಾಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿರತಕ್ಕಂತಹ ಭಗವಂತನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ದೈವಿಕ ಶಕ್ತಿ ನಿಮಗೆಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್, ಅಂದರೆ ದೈವಿಕ ಶಕ್ತಿ ಮತ್ತು ನೆಗೆಟಿವ್ ಅಂದರೆ ದುಷ್ಟಶಕ್ತಿ ಹೇಳಿ. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಏನು ಕರಿತೀರಿ, ಇದು ದೈವಶಕ್ತಿ ಮತ್ತು ದುಷ್ಟಶಕ್ತಿ ಅಂತಕ್ಕಂಥದ್ದು. ಯಾವಾಗ ಈ ರೀತಿಯಾದಂಥ ಪೂಜೆ ಪುನಸ್ಕಾರಗಳು, ನಿತ್ಯ ಪೂಜೆಗಳು ಮನೆಯಲ್ಲಿ ಆಗಲ್ವೋ, ಮನೆ ಶುಚಿರ್ಭೂತವಾಗಿ ಇರಲ್ವೋ, ಆ ಸಂದರ್ಭದಲ್ಲಿ ಏನಾಗುತ್ತೆ ಕೇಳಿದ್ರೆ ಮನೆಯಲ್ಲಿ ಅಶಾಂತಿ ಮತ್ತು ಈ ನೆಗೆಟಿವ್ ಅಂತಕ್ಕಂಥದ್ದು, ದುಷ್ಟತನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿರ್ತಕ್ಕಂತಹ ದೈವಿಕ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತಾ ಬರುತ್ತೆ. ಇದು ಪರಿಪೂರ್ಣವಾಗಿ ಕಡಿಮೆ ಆದಾಗ ನಮ್ಮ ಯಾವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಅಂದ್ಕೊಂಡ ರೀತಿಯಲ್ಲಿ ಯಾವ ಕಾರಣಕ್ಕೂ ಆಗಲ್ಲ. ಈ ರೀತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅಕಸ್ಮಾತ್ ಈ ದೈವಿ ಶಾಪ ನಿಮ್ಮಿಂದ ಒಂದು ನನಗೆ ಪ್ರಶ್ನೆ ಬರುತ್ತೆ, ಸ್ವಾಮಿ ನಾವು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಶುಚಿರ್ಭೂತರಾಗಿ ಪೂಜೆ ಪುನಸ್ಕಾರ ನಿತ್ಯವೂ ಕೂಡ ಮಾಡ್ತೀವಿ, ಆದರೂ ಕೂಡ ನಮ್ಮಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳುಂಟು, ಮನಸ್ಸಿಗೆ ಅಶಾಂತಿ ಇದೆ, ಮನೆಯಲ್ಲಿ ಅಶಾಂತಿ ಇದೆ ಅಂತಕ್ಕಂಥ ಮಾತುಗಳು ನಮಗೆ ಕೇಳಪಟ್ಟಾಗ, ಹಾಗಾದರೆ ಮನೆಯಲ್ಲಿ ದೈವಿ ಶಾಪ ಉಂಟಾಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ವಿಷಯ ಬರುತ್ತೆ. ಒಂದು, ಮನೆಯಲ್ಲಿ ಪ್ರತಿ ತಿಂಗಳು ಕೂಡ ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಮತ್ತು ಪ್ರಾಕೃತಿಕವಾಗಿ ಬರ್ತಕ್ಕಂಥ ಒಂದು ಮುಟ್ಟು ಮೈಲಿಗೆ ಹೇಳ್ತೀವಿ, ಇದು ಎಲ್ಲರಲ್ಲೂ ಕೂಡ ಆಗ್ತಕ್ಕಂಥ, ಅದರಿಂದ ಪರಿಪೂರ್ಣ ದೋಷ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅದು ಪ್ರಕೃತಿಗತವಾಗಿ ಬರ್ತಕ್ಕಂಥದ್ದು. ಆದರೆ ಪ್ರಕೃತಿ ಕೊಟ್ಟಂತಹ ಒಂದು ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಅದು ಏನು ಮಾಡಲಿಕ್ಕಾಗಲ್ಲ ಅಂದರೂ ಕೂಡ ಭಗವಂತನ ವಿಚಾರ ಬಂದಾಗ, ನಮ್ಮ ಮನೆ ಶಾಂತಿ ವಿಚಾರ ಬಂದಾಗ, ಮಡಿ ಅಂತಕ್ಕಂಥ ವಿಚಾರ ಬಂದಾಗ ಕೆಲವೊಂದಿಷ್ಟು ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸ್ತ್ರೀಯರು ಯಾವ ಕಾರಣಕ್ಕೂ ಕೂಡ ದೇವರ ಮನೆಗೆ ಪ್ರವೇಶ ಮಾಡೋ ಹಾಗಿಲ್ಲ. ಎಷ್ಟೋ ಜನರಿಗೆ ಇದ್ರ ಗೊತ್ತಿರುತ್ತೆ, ಕೆಲವು ಜನರಿಗೆ ಗೊತ್ತಿರಲ್ಲ. ದೇವರ ಮನೆಯನ್ನು ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡೋ ಹಾಗಿಲ್ಲ, ದೇವರ ವಸ್ತುಗಳನ್ನು ಮುಟ್ಟೋ ಹಾಗಿಲ್ಲ, ದೇವರ ಪಾತ್ರೆಗಳನ್ನು ತೊಳೆಯೋ ಹಾಗಿಲ್ಲ, ದೇವರ ವಸ್ತ್ರಗಳನ್ನು ಬಟ್ಟೆಗಳನ್ನು ತೊಳೆಯೋ ಹಾಗಿಲ್ಲ, ದೇವರಿಗೆ ಸಂಬಂಧಪಟ್ಟಂತಹ ಪೂಜಾ ಸಾಮಗ್ರಿಗಳು ಪುಷ್ಪ, ಅಗರಬತ್ತಿ, ಕರ್ಪೂರ ಇವ್ಯಾವನ್ನು ಮುಟ್ಟೋ ಹಾಗಿಲ್ಲ, ತಂದು ಕೊಡುವ ಹಾಗೂ ಇಲ್ಲ. ಏನು ಮಾಡಬೇಕು, ಆ ರೀತಿಯಲ್ಲಿ ಮಾಡಿದ್ದಲ್ಲಿ ಈ ಶಾಪ ಪ್ರಾಪ್ತವಾಗ್ತಾ ಹೋಗುತ್ತೆ. ಮತ್ತು ದೇವರಿಗೆ ಕೆಲವು ಜನ ಪ್ರಸಾದವನ್ನು ಮಾಡ್ತಾರೆ, ಸ್ವಾಮಿ ನಾನು ಪೂಜೆ ಮಾಡಲ್ಲ, ಸ್ನಾನ ಮಾಡಿ ಯಜಮಾನರು ಪೂಜೆ ಮಾಡ್ತಾರೆ, ನಾನು ಪ್ರಸಾದ ಮಾಡಿಕೊಡ್ತೀನಿ. ಇದು ತಪ್ಪು. ಯಾರ ಮುಖೇನಾದರೂ ಕೂಡ ಮೈಲಿಗೆನೆ. ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬಾರ್ದು, ಪ್ರಸಾದವನ್ನಾಗಲಿ ಪೂಜಾ ತಯಾರಿಯನ್ನಾಗಲಿ ನಾವು ಮಾಡಿಕೊಡಬಾರ್ದು. ಮನೆ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ಮನೆ ಯಜಮಾನ ಆಗಿರ್ಬೋದು, ಅವ್ರ ಕೈಯಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು, ಅವ್ರ ಕೈಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿಸಬೇಕು. ಒಂದು ವೇಳೆ ಸ್ವಾಮಿ ನಾವಿಷ್ಟೆಲ್ಲವನ್ನು ಮಾಡ್ತೇವೆ ಮತ್ತು ಅಲ್ಲಿಗೆ ನಾವು ಹೋಗೋದು ಇಲ್ಲ, ದೇವರ ಮನೆಗೂ ನಾವು ಹೋಗೋದಿಲ್ಲ, ಪೂಜಾ ಸಾಮಗ್ರಿಗಳನ್ನೂ ಮುಟ್ಟೋದಿಲ್ಲ, ದೇವರಿಗೆ ನಮ್ಮ ನೆರಳು ಕೂಡ ಬೀಳದೇ ರೀತಿಯಲ್ಲಿ ನಾವು ಇರ್ತೇವೆ, ಪ್ರಸಾದವನ್ನು ನಾವು ಮಾಡಲ್ಲ, ಆದರೂ ಕೂಡ ಮನೆಯಲ್ಲಿ ಸಮಸ್ಯೆ ಇದೆ,
ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ ನಿಮ್ಮಲ್ಲಿ, ಹೇಗೆ ಹೇಗೆ ದೇವಿ ಶಾಪ ಬರುತ್ತೆ? ನಾವು ಪೂಜೆ ಪುನಸ್ಕಾರವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ, ಮನೆಯನ್ನು ಶುಚಿರ್ಭೂತವಾಗಿ ಇಟ್ಕೊಂಡಿದ್ದೀವಿ. ಸ್ತ್ರೀಯರು ಮೈಲಿಗೆ ಆದಾಗ ಅವರ ಯಾವುದೇ ರೀತಿಯಾದಂತಹ ವಸ್ತುಗಳನ್ನಾಗಿರ್ಬೋದು, ಅವರ ಕೈಯಲ್ಲಿ ಯಾವ ಪ್ರಸಾದವನ್ನು ನಾವು ಮಾಡಿಸಲ್ಲ, ಸರಿಯಾದ ರೀತಿಯಲ್ಲೇ ಕ್ರಮವಾಗಿ ಪೂಜೆ ಮಾಡ್ತೀವಿ, ಆದರೂ ಕೂಡ ಮನೇಲಿ ಅಶಾಂತಿ ಉಂಟು ಅಂತಂದಾಗ ಮತ್ತೊಂದು ರೀತಿಯಲ್ಲಿ ಶಾಪ ಪ್ರಾಪ್ತವಾಗುತ್ತೆ. ಹೇಗೆ? ಮೈಲಿಗೆ ಇರತಕ್ಕಂಥ ಸ್ತ್ರೀ, ಆ ಒಂದು ಸ್ತ್ರೀಯ ಬಟ್ಟೆಗಳು, ವಸ್ತ್ರಗಳು ಅಥವಾ ಕೇಶಗಳು ಅಂತಂದರೆ ಕೂದಲು, ಅಂತಹ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ, ತುಂಬ ಉದುರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಕೆಳಗಡೆ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ಮಡಿವಂತಿಕೆಯಿಂದ ಪೂಜೆ ಮಾಡ್ತಕ್ಕಂಥ ನೀವು ಯಜಮಾನ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಆ ಒಂದು ಕೇಶವನ್ನಾಗಿರ್ಬೋದು, ವಸ್ತ್ರವನ್ನಾಗಿರ್ಬೋದು ಮೆಟ್ಟಿ ಅಂದರೆ ಮುಟ್ಟೋದ್ರಿಂದ, ಅದನ್ನು ಕಾಲಲ್ಲಿ ಮೆಟ್ಟೋದ್ರಿಂದ, ಅಥವಾ ಆ ಕೇಶಗಳು ಏನಾದ್ರು ದೇವರ ಮನೆಯನ್ನು ಪ್ರವೇಶ ಮಾಡಿದಲ್ಲಿ ಏನಾಗುತ್ತೆ ಕೇಳಿದ್ರೆ, ತಿರ್ಗಾ ಮತ್ತೆ ದೇವ್ರಿಗೆ ನೀವು ಮೈಲಿಗೆ ಅಪಚಾರವನ್ನು ಮಾಡ್ದಂಗೆ ಆಯಿತು. ಮತ್ತೆ ಸ್ವಾಮಿ, ನಮ್ಮ ಮನೇಲಿ ಯಾವುದು ಆಗಲಿಕ್ಕೆ ನಾವು ಬಿಡೋದಿಲ್ಲ, ಒಳ್ಳೆಯ ರೀತಿಯಲ್ಲೇ ನಾವು ಪೂಜೆ ಮಾಡ್ತೀವಿ, ಈ ರೀತಿ ಮೈಲಿಗೆ ಆದಾಗ ನಮಗೆ ಹೇಗೆ ಪೂಜೆ ಮಾಡೋದು ಗೊತ್ತು, ಆದರೂ ಕೂಡ ಸಮಸ್ಯೆ ಉಂಟು. ಮತ್ತೊಂದು ಪ್ರಶ್ನೆ, ಆವಾಗ ನಾವು ತಿಳ್ಕೋಬೇಕು, ಹೊರಗಡೆಯಿಂದ ನಮ್ಮ ಮನೆ ದೇವರಿಗೆ ಅಪಚಾರ ಆಗಿದೆ. ಹೊರಗಡೆಯಿಂದ ಅಂದರೆ ಅಶೌಚ ಇರತಕ್ಕಂತಹ ಮನೆಯವರು, ಅಶೌಚ ಇರತಕ್ಕಂಥ ಸ್ತ್ರೀಯರು, ಅಶೌಚ ಇರತಕ್ಕಂತಹ ಹೊರಗಡೆ ಜನರು ಮನೆಗೆ ಬಂದಾಗ ಯಾವ ರೀತಿಯಲ್ಲಿ ಅಶೌಚ ಅಂತ ಮತ್ತೆ ಪ್ರಶ್ನೆ. ಮೊದಲೇ ಹೇಳಿದಾಗೆ ಮುಟ್ಟಾಗಿರ್ತಕ್ಕಂಥ ಸ್ತ್ರೀಯರು ನೀವೇನೋ ಪೂಜೆ ಪುನಸ್ಕಾರಗಳನ್ನು ಮಾಡೋ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡಿದ್ದಲ್ಲಿ, ಅಥವಾ ನೀವು ಮಾಡ್ತಕ್ಕಂಥ ಪೂಜಾ ಪದಾರ್ಥಗಳನ್ನು, ಪೂಜಾ ಪ್ರಸಾದವನ್ನು ಸ್ಪರ್ಶ ಮಾಡಿದ್ದಲ್ಲಿ ಇದೇನಾಗುತ್ತೆ, ಮತ್ತೊಬ್ಬರಿಂದ ನಿಮ್ಮ ಮನೆಯಲ್ಲಿ ಅಪಚಾರ ಉಂಟಾಯಿತು. ಇನ್ನೊಂದು ರೀತಿಯಲ್ಲಿ ಅಶೌಚ ಇರತಕ್ಕಂಥ ಯಾವುದೋ ಒಂದು ಮನೆಯಲ್ಲಿ ಸಾವು ಉಂಟಾಗಿರುತ್ತೆ, ಅಂತಹ ಮನೆಗೆ ಭೇಟಿ ಮಾಡಿ ನಿಮ್ಮ ಮನೆಗೆ ಬಂದು ನೇರವಾಗಿ ನೀವು ಮಾಡ್ತಕ್ಕಂಥ ಮನೆಯನ್ನು, ಪೂಜಾ ಸಾಮಗ್ರಿಗಳನ್ನು ಅಥವಾ ಪೂಜಾ ಪ್ರಸಾದವನ್ನು ಸ್ಪರ್ಶಿಸಿದಲ್ಲಿ ಏನಾಗುತ್ತೆ ಕೇಳಿದ್ರೆ, ಮತ್ತೆ ದೇವಿ ಶಾಪ ಪ್ರಾಪ್ತವಾಗುತ್ತೆ. ನೀವು ಸರಿಯಾಗಿದ್ದರೂ ಕೂಡ ಹೊರಗಡೆಯಿಂದ ಶಾಪ ಉದ್ಭವ ಆಯಿತು. ಮತ್ತೊಂದು ರೀತಿಯಲ್ಲಿ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ ಆಗ್ತಾ ಇಲ್ಲ, ಮತ್ತೇನು ಕೇಳಿದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಅಶೋಚಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಮ್ಮನ್ನು ತುಂಬ ಕಾಡ್ತಾ ಇದೆ. ಇವೆಲ್ಲವೂ ಇದ್ದ ಕ್ಷಣವೂ ಕೂಡ ಏನಾಗುತ್ತೆ ಕೇಳಿದ್ರೆ, ಈ ಒಂದು ದೇವಿ ಶಾಪ ಪ್ರಬಲವಾಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ಕೆಟ್ಟದ್ದನ್ನು ಮಾಡೋದ್ರಿಂದ, ಕೆಟ್ಟದ್ದನ್ನು ಅಂತಂದರೆ ವಾರವನ್ನು ನೋಡದೆ, ಒಂದು ವಾರವನ್ನು ನೋಡದೆ, ಯಾವಾಗಲೂ ಕೂಡ ಮನೆಯಲ್ಲಿ ಅನ್ಯಹಾರ ಮಾಡ್ತಾ ಇರೋದು. ಒಂದು ಮಂಗಳವಾರ ನೋಡಲ್ಲ, ಒಂದು ಶುಕ್ರವಾರ ನೋಡಲ್ಲ, ಅಮಾವಾಸ್ಯೆ ನೋಡಲ್ಲ, ಹುಣ್ಣಿಮೆ ನೋಡಲ್ಲ, ಯಾವಾಗಲೂ ಕೂಡ ನಾವು ನರಭಕ್ಷಕೃತರ ಅನ್ಯಹಾರವನ್ನು ಸೇವನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ದೈವತ್ವ ಯಾವ ಕಾರಣಕ್ಕೂ ಬರಲ್ಲ. ಏನು ಬರುತ್ತೆ? ರಾಕ್ಷಸತ್ವ ಅಂತಕ್ಕಂಥದ್ದು ಏನಾಗುತ್ತೆ, ಮೈಗೂಡ್ತಾ ಹೋಗುತ್ತೆ, ಮನೆಯಲ್ಲಿ ಅಶಾಂತಿ ಮೂಡ್ತಾ ಹೋಗುತ್ತೆ, ಅಲ್ಲಿ ಭಗವಂತನ ಸಾನ್ನಿಧ್ಯ ಇರಲ್ಲ ಅಂತಕ್ಕಂಥದ್ದು. ತಿನ್ನತಕ್ಕಂಥದ್ದು ಸಹಜ ಧರ್ಮ, ಅದಕ್ಕೆ ನಾವು ಏನು ಕೇಳಿದ್ರೆ ಕಂಡೀಷನ್ ಹಾಕ್ಲಿಕ್ಕೆ ಆಗಲ್ಲ. ಆದರೆ ಯಾವ ದಿನ ತಿಂದರೆ ಒಳ್ಳೆಯದು, ಯಾವ ದಿನದಂದು ಅದನ್ನು ಮಾಡದಿದ್ದರೆ ಒಳ್ಳೆಯದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇರ್ತಕ್ಕಂಥದ್ದು. ವಾರಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಕುಲದೇವತಾ ವಾರ, ಇಂಥ ದಿನಗಳಲ್ಲಿ ದಯಮಾಡಿ ಅನ್ಯಹಾರವನ್ನು ಮನೆಯಲ್ಲಿ ಮಾಡೋದು ಉತ್ತಮವಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ. ಅದನ್ನು ಮಾಡಿದಲ್ಲಿ ಮನೆ ಸುಖವಾಗಿರುತ್ತೆ. ನಂತರದಲ್ಲಿ ಕೆಲವೊಂದು ವಾಮಾಚಾರಿಕ ಸಂಬಂಧಪಟ್ಟಂತಹ ಕೆಟ್ಟ ವಸ್ತುಗಳನ್ನು ಬಳಸಿ ನಿಮ್ಮ ಮನೆಯಲ್ಲಿ ಏನಾರು ಅಂದರೆ ಮನೆಯ ಏಳಿಗೆ ಆಗದೇ ಇರೋ ರೀತಿಯಲ್ಲಿ, ಮನಸ್ಸಿನ ಅಶಾಂತಿ ಉದ್ಭವ ಆಗೋ ರೀತಿಯಲ್ಲಿ, ಮನಸ್ಸಿನ ಬಗ್ಗೆ ಕಲಹ ಮೂಡೋ ರೀತಿಯಲ್ಲಿ, ವೈಮನಸ್ಸು ಮೂಡೋ ರೀತಿಯಲ್ಲಿ, ಗಂಡ ಹೆಂಡತಿ ಮುಂದೆ ವಿರಸ ಮೂಡೋ ರೀತಿಯಲ್ಲಿ, ಮಕ್ಕಳಲ್ಲಿ ತಂದೆ ತಾಯಿ ಹೇಳ್ತಕ್ಕಂಥ ಮಾತನ್ನು ಕೇಳದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಇಂತಹ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥ ಕೆಲವೊಂದು ದುಷ್ಟ ವಾಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಇದ್ದಲ್ಲಿ, ಅಂದರೆ ವಾಮಾಚಾರ ಅಂತ ಹೇಳಿ ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪದಾರ್ಥಗಳನ್ನು ನಿಮ್ಮನೆ ದೇವರ ಮನೆಯಲ್ಲೇ ಸೇರಿಸ್ತಕ್ಕಂಥದ್ದು, ಮಲಗೋ ಕೋಣೆಯಲ್ಲೇ ಸೇರಿಸ್ತಕ್ಕಂಥದ್ದು, ಈ ಥರನಾಗಿ ಮಾಡಿದಾಗ ಮನೆಯಲ್ಲಿ ಅಶೌಚ ಇದ್ದ ಹಾಗೆ ಇರುತ್ತೆ. ಅಂದರೆ ಕೆಟ್ಟದ್ದು ಒಳಗಡೆ ಇದ್ದಾಗ ಒಳ್ಳೆಯದು ಒಳಗಡೆ ಉಳಿಯಲ್ಲ, ಅದು ಹೊರಗಡೆ ಹೋಗುತ್ತೆ ಮತ್ತು ನಿಷ್ಕ್ರಿಯ ಆಗುತ್ತೆ.
ಯಾಕೆ ಅಂತಂದರೆ ಒಂದು ನಾವು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿಲ್ಲ, ಅಶೌಚಗಳನ್ನು ಪಾಲನೆ ಮಾಡಿಲ್ಲ, ನೈರ್ಮಲ್ಯವನ್ನು ಪಾಲನೆ ಮಾಡಿಲ್ಲ. ಯಾವುದನ್ನೂ ಮಾಡದೇ ಇದ್ದ ಪಕ್ಷದಲ್ಲಿ ಈ ರೀತಿಯಾದಂಥ ವಸ್ತುಗಳು ಕೆಟ್ಟ ದೃಷ್ಟಿಗಳು ಬಂದು ಮನೆಯಲ್ಲಿ ಸೇರಿದಾಗ, ಕೆಟ್ಟ ವಸ್ತುಗಳು ಮನೆಯಲ್ಲಿ ಬಂದು ಸೇರಿದಾಗ ಆ ಮನೆಯಲ್ಲಿ ಸಂಪೂರ್ಣವಾಗಿ ಏನಾಗುತ್ತೆ ಹೇಳಿದ್ರೆ ಮನೆಯ ಶಾಂತಿ ಹೋಗ್ತಕ್ಕಂಥದ್ದು ಆಗುತ್ತೆ. ಇದು ಒಂದು ರೀತಿಯಲ್ಲಿ ಭಗವಂತ, ನಮ್ಮ ಕುಲದೇವರು ಭಗವಂತ ನಮ್ಮ ಮೇಲೆ ಕೋಪಗೊಳ್ಳಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಸ್ವಾಮಿ ಇವೆಲ್ಲವೂ ಸರಿ ಇದೆ ನಮ್ಮ ಮನೆಯಲ್ಲಿ ಅಂದಾಗ ಮತ್ತೊಂದು ರೀತಿಯಲ್ಲಿ ದೇವಿಶಾಪ ಹೇಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಯಾವುದೋ ಒಂದು ವಿಚಾರವಾಗಿ ನಾವು ಏನು ಕೇಳಿದ್ರೆ ಕೆಲವೊಂದು ಭಗವಂತನಲ್ಲಿ ಭಿನ್ನ ಅಂದರೆ ಹರಕೆಗಳನ್ನು ಕಟ್ಟಿಕೊಂಡಿರ್ತೇವೆ. ಹರಕೆಗಳು ಅಂತಂದರೆ ನಮ್ಮ ಮಗನಿಗೆ ಒಳ್ಳೆಯ ಉದ್ಯೋಗವಾದಲ್ಲಿ ನಾನೊಂದು ಬಂಗಾರದ ಕಣ್ಣನ್ನು ಗಣಪತಿಗೆ ಕೊಡ್ತೀನಿ, ಅಥವಾ ಬೆಳ್ಳಿಯ ಕಣ್ಣನ್ನು ಈಶ್ವರನಿಗೆ ಕೊಡ್ತೀನಿ, ಅಥವಾ ಆತನಿಗೆ ಕಲ್ಯಾಣವಾದಲ್ಲಿ ಒಂದು ಮಾಂಗಲ್ಯ ಸರವನ್ನು ತಾಯಿಗೆ ಒಂದು ಜಗದೀಶ್ವರಿಗೆ ಅರ್ಪಣೆಯನ್ನು ಮಾಡ್ತೀನಿ, ಅಥವಾ ಒಂದು ಸೀರೆ ಅಥವಾ ಮಡಲಕ್ಕಿಯನ್ನು ಕೊಟ್ಟು ಬರ್ತೀನಿ ಅಂತಕ್ಕಂಥ ಕೆಲವೊಂದು ಹರಕೆಗಳನ್ನು ನಮ್ಮ ಜನರು ದುಃಖದಲ್ಲಿದ್ದಾಗ ಮತ್ತು ಸಂತೋಷದಲ್ಲ ಈ ಎರಡೂ ರೀತಿಯಲ್ಲೂ ಕೂಡ ನಾವು ಹರಕೆಯನ್ನು ಕಟ್ಕೊಳ್ತಕ್ಕಂಥದ್ದು. ತುಂಬ ಖುಷಿಯಾದಾಗಲೂ ಕೂಡ, ಸಂತೋಷವಾದಾಗಲೂ ಕೂಡ ನಾವೇನು ಮಾಡ್ತೀವಿ, ಹರಕೆಗಳನ್ನು ಕಟ್ಕೊಳ್ತೀವಿ. ತುಂಬ ದುಃಖದಲ್ಲಿದ್ದಾಗೂ ಕೂಡ ತಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಹರಕೆಗಳನ್ನು ಕಟ್ಕೊಳ್ತೀವಿ. ಆ ಹರಕೆಯನ್ನು ಮರೆತು ಬಿಡ್ತೀವಿ. ಭಗವಂತನಿಗೆ ಕಟ್ಟಿಕೊಂಡಂಥ ಕೆಲವೊಂದು ಹರಕೆಗಳನ್ನು ಮರೆತಾಗ ನಮಗಾಗಿರ್ತಕ್ಕಂಥ ಕೆಲಸಗಳು ಪರಿಪೂರ್ಣವಾಗಿ ಫಲವನ್ನು ಕೊಡಲ್ಲ. ಯಾವುದಾದ್ರೂ ರೀತಿಯಲ್ಲಿ ನಮಗೇನು ಮಾಡುತ್ತೆ, ಸಮಸ್ಯೆಗಳನ್ನು ಮನೆಯಲ್ಲಿ ತಂದು ಒದಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರಥಮವಾಗಿ ಆ ಹರಕೆಗಳನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಆಗದೇ ಇದ್ದ ಪಕ್ಷದಲ್ಲಿ ಆ ಹರಕೆಯನ್ನು ಕಟ್ಟಿಕೊಂಡಾಗ ಎರಡು ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಇಡ್ತಕ್ಕಂಥದ್ದು, ಈ ರೀತಿಯಾಗಿ ಹರಕೆ ಕಟ್ಕೊಂಡಿದ್ದೀನಿ ಹೇಳ್ಕೊಂಡು, ಆವಾಗ ಯಾವ ದೋಷಗಳು ಬರಲ್ಲ. ಇನ್ನು ಮತ್ತೊಂದು ರೀತಿಯಲ್ಲಿ ದೇವಿ ಶಾಪ ಹೇಗೆ ಪ್ರಾಪ್ತವಾಗುತ್ತೆ ಅಂತ ಕೇಳಿದಾಗ, ಸ್ಥಳದೇವತಾ ಶಾಪ, ಗ್ರಾಮದೇವತಾ ಶಾಪ ಅಂತ ಕರೀತಾರೆ. ಒಂದು ಊರಲ್ಲಿ ಇದ್ದುಕೊಂಡು ಗ್ರಾಮದೇವರಿಗೆ ಹೋಗಲಿಲ್ಲ, ಸ್ಥಳದೇವರಿಗೆ ಹೋಗಲಿಲ್ಲ, ಒಂದು ಪೂಜೆ ಪುನಸ್ಕಾರವನ್ನು ಮಾಡಲಿಲ್ಲ, ಒಂದು ಹಣ್ಣು ಕಾಯನ್ನು ಕೂಡ ಮಾಡಲಿಲ್ಲ, ಅದೇ ಊರಲ್ಲಿ ಜೀವನವನ್ನು ಮಾಡ್ತಾ ಇದ್ದೀರಿ ಅಂದರೆ ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕ, ಕ್ಷೇತ್ರ ದೇವತೆ ಅಂತಿರುತ್ತೆ. ಅಲ್ಲಿ ನಾವು ಹೋಗಿಲ್ಲ, ಒಂದು ಕೈ ಕೂಡ ಮುಗಿಲಿಲ್ಲ, ಒಂದು ಅಗರಬತ್ತಿಯನ್ನು ಕೊಡಲಿಲ್ಲ, ಒಂದು ತೆಂಗಿನಕಾಯನ್ನು ಓಡಿಸಲಿಲ್ಲ ಅಂದಾಗ ಅವರ ಸ್ಥಾನದಲ್ಲಿ, ಅವರ ಜಾಗದಲ್ಲಿ ನಾವು ಇದ್ದುಕೊಂಡು ಜೀವನವನ್ನು ಮಾಡಬೇಕಾದ್ರೆ ಅವರಿಗೆ ನಾವು ಒಂದು ಪ್ರಣಾಮವನ್ನು ಕೂಡ, ಒಂದು ನಮಸ್ಕಾರವನ್ನು ಕೂಡ ಮಾಡಲಿಲ್ಲ ಅಂದರೆ ಆ ಒಂದು ಗ್ರಾಮದೇವತಾ ಶಾಪನ ಖಂಡಿತವಾಗಲೂ ಬಂದೇ ಬರುತ್ತೆ. ಒಂದು ಮನೆಯಲ್ಲಿ ಒಂದು ಯಜಮಾನನ ಮಾತಿಗೆ ಹೇಗೆ ಬೆಲೆ ಸಿಕ್ಕಲ್ವೋ ಅದೇ ರೀತಿಯಾಗಿ ಒಂದು ಗ್ರಾಮದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡಿಲ್ಲ, ಗೌರವವನ್ನು ಸಮರ್ಪಣೆ ಮಾಡಿಲ್ಲ ಅಂದಾಗ ಅಲ್ಲಿ ಏನಾಗುತ್ತೆ ಕೇಳಿದ್ರೆ ನಮ್ಮ ಬಗ್ಗೆ ಅವರಿಗೆ ಏನಾಗುತ್ತೆ, ಒಂದು ರೀತಿಯಾದಂತಹ ಶಾಪ ಭಾವನೆ ಉಂಟಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ದೈವಿ ಶಾಪಕ್ಕೆ ಈಡಾಗುತ್ತೇವೆ. ಈ ದೈವಿ ಶಾಪದಿಂದ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ನಮಗೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಲ್ಲಿ ಆಗ್ತಕ್ಕಂಥದ್ದು. ಪ್ರಥಮವಾಗಿ ದೈವಿ ಶಾಪದಿಂದ ಉಂಟಾಗ್ತಕ್ಕಂಥದ್ದು ಒಂದು ಗೃಹ ಅಶಾಂತಿ, ಅಂದರೆ ಮನೆಯಲ್ಲಿ ಅಶಾಂತಿ ಪ್ರಾರಂಭವಾಗುತ್ತೆ. ದುಷ್ಟಶಕ್ತಿಗಳು ಬಂದು ನಮ್ಮ ಮನೆಯಲ್ಲಿ ಸೇರಲಿಕ್ಕೆ ಅವಕಾಶವನ್ನು ನಾವೇ ಮಾಡಿಕೊಟ್ಟ ಹಾಗಾಗುತ್ತೆ. ನಮ್ಮ ಮನಸ್ಸಿನ, ನಮ್ಮ ಮನೆಯ ನೆಮ್ಮದಿಯನ್ನು ನಾವೇ ಹಾಳು ಮಾಡಿಕೊಂಡಂಗೆ ಆಗುತ್ತೆ. ಮತ್ತು ನಮ್ಮ ಮನೆಯ ಪ್ರತಿಯೊಂದು ಕೆಲಸಕ್ಕೂ ಕೂಡ ವಿಘ್ನಗಳು ಬರುತ್ತೆ. ಅದು ಏನೇ ವಿಚಾರ ಇರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಒಂದು ಏನು ಕೇಳಿದ್ರೆ ದೈಹಿಕವಾಗಿರ್ಬೋದು. ಇದರಲ್ಲಿ ಏನಾಗುತ್ತೆ ಕೇಳಿದ್ರೆ ತೊಂದರೆಗಳು ಮೇಲಿನ ಮೇಲೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಒಂದು ದೈವಿ ಶಾಪವು ಮುಂದುವರೆದಲ್ಲಿ ಏನಾಗುತ್ತೆ ಕೇಳಿದ್ರೆ ಆ ಮನೆಯು ಸಂಪೂರ್ಣವಾಗಿ ನಾಶವಂತಕ್ಕಂಥದ್ದು, ಸಂಪೂರ್ಣವಾಗಿ ಎಲ್ಲವನ್ನು ಕಳ್ಕೊಳ್ತಕ್ಕಂಥದ್ದು. ಈ ರೀತಿಯಾದಂತಹ ಪರಿಣಾಮವನ್ನು ಈ ದೈವಿ ಶಾಪ ಉಂಟು ಮಾಡುತ್ತೆ. ಹೀಗಾಗಿ ತಮ್ಮೆಲ್ಲರಲ್ಲೂ ಕಳಕಳಿ ವಿನಂತಿ ಏನಂತಂದರೆ, ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಭಗವಂತನ ಆರಾಧನೆ ಆಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳಾಗ್ತಕ್ಕಂಥದ್ದು. ಅಂದರೆ ಪುರೋಹಿತರನ್ನೇ ಕರೆಸಿ ಮಾಡಿ ಅಂತಲ್ಲ, ನಿಮ್ಮ ಮನೆಯನ್ನು ನೀವು ಶುಚಿಯಾಗಿಟ್ಕೋಬೇಕು, ನಿಮ್ಮ ದೇವರ ಮನೆ ನೀವು ಶುಚಿಯಾಗಿಟ್ಕೋಬೇಕು, ಅಲ್ಲಿ ನಿತ್ಯ ಪೂಜೆಗಳು ನಡೀಬೇಕು. ಈ ರೀತಿಯಿಂದ ಚಿಕ್ಕ ಪುಟ್ಟ ಅಶೌಚಗಳು ಆಗದೇ ಇರೋದ್ರಲ್ಲಿ ನೋಡಿಕೊಳ್ಳಬೇಕು. ಆ ರೀತಿ ಆದಲ್ಲಿ ಅದಕ್ಕೆ ತಕ್ಕನಾದಂಥ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಅಂದಾಗ ಮಾತ್ರ ಆ ಮನೆ ಶಾಂತವಾಗಿರಲಿಕ್ಕೆ, ಅಲ್ಲಿ ಸುಖವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ.
ಇಂತಹ ಪರಿಣಾಮವನ್ನುಂಟು ಮಾಡತಕ್ಕಂಥ ದೈವಿ ಶಾಪ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಮತ್ತು ಉಪಾಯಗಳನ್ನು ಮತ್ತು ಪೂಜೆ ಪುನಸ್ಕಾರಗಳನ್ನು ನಾವು ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡ್ತೀವಿ. ಆವಾಗ ತಾವೆಲ್ಲರೂ ಕೂಡ ಈ ದೈವಿ ಶಾಪಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿದುಕೊಂಡು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು, ಅದನ್ನು ಯಾವ ರೀತಿಯಲ್ಲಿ ನಾವೇ ಬಗೆಹರಿಸ್ಕೊಳ್ಬೋದು ಅಂತಕ್ಕಂಥ ಕೆಲವು ವಿಚಾರಗಳನ್ನು, ಅಕಸ್ಮಾತ್ ಆ ಒಂದು ದೈವಿ ಶಾಪ ನಮ್ಮ ಕೈಯಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಆಗಿಲ್ಲ, ಆವಾಗ ಏನು ಮಾಡ್ಬೋದು ಇಂತಕ್ಕಂಥ ವಿಚಾರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ನೇರವಾಗಿ ಪ್ರಸಾರವನ್ನು ಮಾಡಲಿದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಧರ್ಮ ಪರಂಪರೆಯ ಬಗ್ಗೆ ತಿಳಿದುಕೊಳ್ಬೇಕು. ಇದೇ ರೀತಿಯಾಗಿ ದೈವಿ ಶಾಪ ಮೊದಲನೇದಾಗಿ ಬರುತ್ತೆ, ಎರಡನೇದಾಗಿ ನಾಗಶಾಪ ಅಂತ ಬರುತ್ತೆ, ಸ್ತ್ರೀ ಶಾಪ ಅಂತ ಬರುತ್ತೆ, ಗುರುಶಾಪ ಅಂತ ಬರುತ್ತೆ, ಬ್ರಾಹ್ಮಣ ಶಾಪ ಅಂತ ಬರುತ್ತೆ, ಜಂಗಮ ಶಾಪ ಅಂತ ಬರುತ್ತೆ, ರುದ್ರಶಾಪ ಅಂತ ಬರುತ್ತೆ. ನಾನಾ ರೀತಿಯಲ್ಲಿ ಶಾಪಗಳು ಮನುಷ್ಯನಿಗೆ ಬರತಕ್ಕಂಥದ್ದು. ಮಾತಾಪಿತೃ ಶಾಪ ಅಂತಲೂ ಬರುತ್ತೆ, ತಂದೆ ತಾಯಿ ಶಾಪ. ಈ ರೀತಿಯಾದಂಥ ಶಾಪಗಳು ನಮ್ಮಿಂದ ನಾವೇ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ರೀತಿಯ ಶಾಪಗಳನ್ನು ನಾವು ಸವಿಸ್ತಾರವಾಗಿ ತಮ್ಮ ಮುಂದೆ ತಂದಿಡಲಿದ್ದೇವೆ. ಇದಕ್ಕೆ ತಕ್ಕನಾದಂಥ ಪರಿಹಾರವನ್ನು ಕೂಡ ನಾವು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಒಂದು ಚಾನಲನ್ನು ನೋಡ್ತಾ ಇರಬೇಕು, ಅನುಕರಣೆ ಮಾಡ್ತಾ ಇರಬೇಕು. ಬಂದಿರತಕ್ಕಂಥ ವಿಚಾರಗಳ ಬಗ್ಗೆ ನಮ್ಮೊಟ್ಟಿಗೆ ಕಮೆಂಟ್ ಮೂಲಕ ಆಗಿರ್ಬೋದು ಅಥವಾ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಆ ಒಂದು ವಿಳಾಸದ ಮುಖೇನವಾಗಿರ್ಬೋದು, ಸಂಪರ್ಕಿಸ್ತಕ್ಕಂಥ ಒಂದು ನಮ್ಮ ದೂರವಾಣಿ ಸಂಖ್ಯೆಯಿಂದ ಆಗಿರ್ಬೋದು ನಮಗೆ ಕರೆಯನ್ನು ಮಾಡಬಹುದು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತಹ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮಲ್ಲಿ ಖಂಡಿತವಾಗಲೂ ಕೂಡ ಉತ್ತರ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು, ಈ ಒಂದು ವಿಚಾರವನ್ನು ಇಲ್ಲಿಗೆ ನಾವು ಸಂಪೂರ್ಣ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ, ಒಳ್ಳೆಯ ಆಯುಷ್ಯವನ್ನು, ಒಳ್ಳೆಯ ಆರೋಗ್ಯವನ್ನು. ನಮ್ಮ ಪ್ರತಿ ಬಾರಿಗೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು, ನಮ್ಮ ಧರ್ಮವನ್ನು ಉಳಿಸ್ಕೊಳ್ತಕ್ಕಂಥ ಶಕ್ತಿ, ಮನಸ್ಸು, ಬುದ್ಧಿ ಎಲ್ಲವನ್ನು ಭಗವಂತ ತಮಗೆಲ್ಲರೂ ಕರುಣಿಸಲಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಒಂದು ಈ ವಿಡಿಯೋ ಹೇಗನ್ನಿಸ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಮಾಡೋ ಮುಖ್ಯವಾಗಿ ತಿಳಿಸ್ಬೋದು. ಅದೇ ರೀತಿಯಾಗಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರದಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಕೇಳಿದ್ರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ಕೂಡ, ಪ್ರಸಾರ ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮುಖೇನವಾಗಿ ತಲುಪುತ್ತೆ. ಆ ನಂತರದಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ಎಲ್ಲರಿಗೂ ನಮಸ್ಕಾರ. ಒಂದೇ ಸನಾತನ ಧರ್ಮ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.